ಫೇಸಿಂಗ್ ಸೈಟ್ ಆಗಿರುತ್ತೆ, ಹಾಗೆ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ದೇವ್ರ ಮನೆ ಕೂಡ ಈಸ್ಟ್ ಫೇಸಿಂಗ್ ಅಲ್ಲೇ ಇದೆ. ಎರಡು ಕಾಮನ್ ಬಾತ್ರೂಮ್ಸ್ ನ ಕೊಟ್ಟಿದ್ದಾರೆ ನಿಮಗೆ. ಒಂದು ಇಂಡಿಯನ್ ಆಗಿರುತ್ತೆ, ಹಾಗೆ ಒಂದು ವೆಸ್ಟರ್ನ್ ಕೂಡ ಆಗಿರುತ್ತೆ. ಬಸ್ ಸ್ಟ್ಯಾಂಡ್ ಮತ್ತೆ ಆಟೋ ಎಲ್ಲ ಬಂದು ನಿಮಗೆ ವಿತಿನ್ 500 ಮೀಟರ್ಸ್ ಸಿಗುತ್ತೆ. ಹಲೋ ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ಕಡೆಯಿಂದ ಯಾರೆಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ ಮನೆ ನೋಡ್ಬೇಕಂತ ಇದ್ದೀರಾ ಅವರಿಗೆ ನಮ್ಮ ಮೈಸೂರಿನ ಇಲ್ವಾಲದಲ್ಲಿ ಲೊಕೇಟ್ ಆಗಿರುವಂತ ಒಂದು ಸಿಂಗಲ್ ಫ್ಲೋರ್ ಮನೆನ ತೋರಿಸ್ಕೊಡ್ತೀವಿ, ಬನ್ನಿ. ಇದು ಮೂಡ ಅಪ್ರೂವ್ಡ್ ಪ್ರಾಪರ್ಟಿ ಆಗಿದೆ. ಹಾಗೆ ಮನೆ ಮುಂದೆ ಒಂದು ಕಾರನ್ನ ನಿಲ್ಸ್ಕೋಬಹುದು. ಮನೆ ಮುಂದೆನೆ 30 ಫೀಟ್ ರೋಡ್ ಕೂಡ ಇದೆ. ಬನ್ನಿ ಮನೆ ಹೇಗಿದೆ ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ಈ ಗೇಟ್ ನ MS ಸ್ಟೀಲ್ಸ್ ಇಂದ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಹಾಕಿರೋ ಟೈಲ್ಸ್ ಬಂದು ಆಂಟಿ ಸ್ಕಿಡ್ ಟೈಲ್ಸ್ ಅಲ್ಲ. ಮತ್ತೆ ಆರಾಮಾಗಿ 2 ವೆಹಿಕಲ್ಸ್ ನ ನಾವು ಒಳಗಡೆ ಪಾರ್ಕ್ ಮಾಡ್ಕೋಬಹುದು. ಈ ಮನೆಯ ಫೇಸಿಂಗ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸೌತ್ ಫೇಸಿಂಗ್ ಸೈಟ್ ಆಗಿರುತ್ತೆ, ಹಾಗೆ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಅಂಡ್ ಈ ಮೇನ್ ಡೋರ್ ನ ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ ಟೀಕ್ ವುಡ್ ಇಂದ ಆಗಿದೆ. ಅಂಡ್ ಫಿಟ್ಟಿಂಗ್ಸ್ ವಿಚಾರಕ್ಕೆ ಅಂತ ಬಂದ್ರೆ ಇದೆಲ್ಲ ಬಾಸ್ ಫಿಟ್ಟಿಂಗ್ಸ್ ಇಂದ ಆಗಿದೆ. ನೋಡ್ತಾ ಇದೀರಲ್ಲ, ಇದು ಈ ಒಂದು ಮನೆಯ ಲಿವಿಂಗ್ ಹಾಲ್ ಆಗಿದೆ. ನೋಡ್ತಾ ಇರಬಹುದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಅಂಡ್ ಈ ಮನೆಗೆ ಹಾಗೆ ಒಂದು ಟಿವಿ ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಒಂದು 60 ಇಂಚಸ್ ಟಿವಿಯನ್ನು ಕೂಡ ಹಾಕಬಹುದು. ಅಂಡ್ ಮನೆ ಕಲರ್ ಕಾಂಬಿನೇಷನ್ ಕೂಡ ನೋಡಬಹುದು, ತುಂಬಾ ಚೆನ್ನಾಗಿದೆ. ಈ ಒಂದು ಫಾಲ್ ಸೀಲಿಂಗ್ ಕೂಡ ತುಂಬಾ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಒಂದು ವಿಂಡೋಸ್ ನ ನೀವು ನೋಡಿದ್ರೆ ಇದು ಸೆಕೆಂಡ್ ಟೀಕ್ ವುಡ್ ಇಂದ ಮಾಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ಮನೆಯಲ್ಲಿ ಟೋಟಲಿ 2 ರೂಮ್ಸ್ ಇದೆ. ಬನ್ನಿ ಮೊದಲನೇ ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಿದ್ದೀರಲ್ಲ, ಇದು ಈ ಮನೆಯ ಮೊದಲನೇ ರೂಮ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ನೀವು ಆರಾಮಾಗಿ ಒಂದು ಕ್ವೀನ್ ಸೈಜ್ ಬೆಡ್ ಅನ್ನ ಕೂಡ ಹಾಕಬಹುದು. ಹಾಗೆ ಸ್ಟೋರೇಜ್ ವಿಚಾರಕ್ಕೆ ಅಂತ ಬಂದ್ರೆ ವಾರ್ಡ್ರೋಬ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಅಲ್ಲದೆ ಮೇಲ್ಗಡೆ ಕೂಡ ನಿಮಗೆ ಸ್ಟೋರೇಜ್ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಈ ಮನೆಯ ಮೊದಲನೇ ರೂಮ್ ಆಗಿದೆ. ಬನ್ನಿ ಎರಡನೇ ರೂಮ್ ಹೇಗಿದೆ ಅಂತ ನೋಡೋಣ. ನೋಡ್ತಿದ್ದೀರಲ್ಲ, ಇದು ಈ ಒಂದು ಮನೆಯ ಸೆಕೆಂಡ್ ರೂಮ್ ಆಗಿದೆ. ಅಂಡ್ ಈ ರೂಮ್ ಅಲ್ಲಿ ಗಾಳಿ ಬೆಳಕಿಗೆ ಯಾವುದೇ ತರ ಪ್ರಾಬ್ಲಮ್ಸ್ ಇಲ್ಲ, ತುಂಬಾ ಚೆನ್ನಾಗಿದೆ. ಅಂಡ್ ಪ್ಲಸ್ ಇಲ್ಲಿ ಕೂಡ ಸ್ಟೋರೇಜ್ ಗೆ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದಾರೆ. ಇದು ಅಲ್ಲದೆ ಕೂಡ ಇಲ್ಲೂ ಕೂಡ ಮೇಲ್ಗಡೆ ಸ್ಟೋರೇಜ್ ಎಲ್ಲ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಈ ರೂಮ್ ಅಲ್ಲೂ ಕೂಡ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ ನಿಮಗೆ. ಬನ್ನಿ ಈ ಮನೆ ಕಿಚನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಕಿಚನ್ ವಿಚಾರಕ್ಕೆ ಅಂತ ಬಂದ್ರೆ ಇಲ್ಲಿ ಕೂಡ ಸ್ಟೋರೇಜ್ ನ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಗ್ಯಾಸ್ ಪಾಯಿಂಟ್ ಕೂಡ ಇದೆ. ಹಾಗೆ ಕೊಟ್ಟಿರೋದೆಲ್ಲ ಫಿಟ್ಟಿಂಗ್ಸ್ ಬಂದು ಸಾಫ್ಟ್ ಕ್ಲೋಸಿಂಗ್ಸ್ ಇದೆ. ಹಾಗೆ ಇಲ್ಲಿ ಕಡೆ ನಿಮ್ಗೆ ಸಿಂಕ್ ಕೂಡ ಬರುತ್ತೆ. ಇಲ್ಲಿ ಕೊಟ್ಟಿರೋ ಫಿಟ್ಟಿಂಗ್ಸ್ ಎಲ್ಲ ಬಂದು ಒನಿಡಾ IB ಬೋರ್ಡ್ ಆಗಿರುತ್ತೆ. ಹಾಗೆ ಇಲ್ಲಿ ಚಿಮ್ನಿ ಹಾಕೋದಕ್ಕೆ ಕೂಡ ಪ್ರೊವಿಷನ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಒಂದು ಮನೆಯ ದೇವ್ರ ಮನೆ ಆಗಿದೆ. ದೇವ್ರ ಮನೆ ಕೂಡ ಈಸ್ಟ್ ಫೇಸಿಂಗ್ ಅಲ್ಲೇ ಇದೆ. ಹಾಗೆ ಈ ಒಂದು ಡೋರ್ ಬಂದ್ಬಿಟ್ಟು ಕಂಪ್ಲೀಟ್ ಫಸ್ಟ್ ಟೀಕ್ ವುಡ್ ಇಂದ ಆಗಿದೆ ವಿತ್ ಟೆಫ್ಲಾನ್ ಗ್ಲಾಸ್. ಹಾಗೆ ಒಬ್ರು ಆರಾಮಾಗಿ ಕುತ್ಕೊಂಡು ಇಲ್ಲಿ ಪೂಜೆಯನ್ನ ಮಾಡಬಹುದು. ಪೂಜಾ ಐಟಮ್ಸ್ ಗಳೆಲ್ಲ ಇಟ್ಕೊಳ್ಳೋಕ್ಕೂ ಕೂಡ ಇದರಲ್ಲಿ ಸ್ಟೋರೇಜ್ ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈ ಒಂದು ಮನೆಯ ಯುಟಿಲಿಟಿ ಏರಿಯಾ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಹಿಂದೆ ನಿಮ್ಗೆ ಸಂಪನ್ನ ಕೊಟ್ಟಿದ್ದಾರೆ. ಈ ಸಂಪನ್ನ ಕೆಪಾಸಿಟಿ ಬಂದು 8000 ಲೀಟರ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ 2 ಕಾಮನ್ ಬಾತ್ರೂಮ್ಸ್ ನ ಕೊಟ್ಟಿದ್ದಾರೆ ನಿಮ್ಗೆ. ಒಂದು ಇಂಡಿಯನ್ ಆಗಿರುತ್ತೆ, ಹಾಗೆ ಒಂದು ವೆಸ್ಟರ್ನ್ ಕೂಡ ಆಗಿರುತ್ತೆ. ಅಂಡ್ ಸೇಮ್ ಇಲ್ಲಿ ಕೊಟ್ಟಿರೋ ಫಿಟ್ಟಿಂಗ್ಸ್ ಕೂಡ ನಿಮ್ಗೆ ಒನಿಡಾ IB ಬೋರ್ಡ್ ಆಗಿದೆ. ಈ ಮನೆಗೆ ಯೂಸ್ ಮಾಡಿರೋ ಬಂದು ವಿಗಾರ್ಡ್ ವೈರ್ಸ್ ಆಗಿರುತ್ತೆ. ಹಾಗೆ GM ಸ್ವಿಚಸ್ ಗಳನ್ನ ಯೂಸ್ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಇಲ್ಲಿ ಕೂಡ ಒಂದು ಗ್ಯಾಸ್ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಅದು ನಿಮ್ಗೆ ಸ್ಟೆಪ್ಸ್ ಕೆಳಗಡೆ ಬರುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಟ್ಯಾಪ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಸೇಫ್ಟಿ ಪರ್ಪಸ್ ಗೆ ಅಂತ ಇಲ್ಲಿ ಕೂಡ ಒಂದು ಸ್ಮಾಲ್ ಗೇಟ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಈ ಮನೆ ಟೆರೇಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇದು ಈ ಮನೆಯ ಟೆರೇಸ್ ಆಗಿರುತ್ತೆ. ಕಂಪ್ಲೀಟ್ ಡ್ಯಾಮ್ ಪ್ರೂಫ್ ಆಗಿದೆ ಈ ಟೆರೇಸ್. ಹಾಗೆ ನೀವು ಆರಾಮಾಗಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳಕ್ಕೆ ಕೂಡ ನಿಮ್ಗೆ ಸ್ಪೇಸ್ ನ ಪ್ರೊವಿಷನ್ ಮಾಡಿದ್ದಾರೆ. ಪ್ಲಸ್ ಇಲ್ಲಿ ನಿಮ್ಗೆ ಬಟ್ಟೆ ಒಗೆಯೋಕೆ ಕಲ್ಲು ಬೇಕಂದ್ರೆ ಅದು ಕೂಡ ಬಂದಿದೆ. ಹಾಗೆ 750 ಲೀಟರ್ಸ್ ಕೆಪಾಸಿಟಿ ಇರುವಂತ ಒಂದು ಟ್ಯಾಂಕ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬಟ್ಟೆ ಒಣಗ್ಸಕ್ಕೆ ಅಂತಾನೆ ಅವರೇ ನಿಮ್ಗೆ ಟೀ ಸ್ಟ್ಯಾಂಡ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಅಂತ ಬಂದ್ರೆ ಈ ಮನೆ ಕಂಪ್ಲೀಟ್ ರೆಡ್ ಬ್ರಿಕ್ಸ್ ಇಂದ ಆಗಿದೆ. ಹಾಗೆ ಕಂಪ್ಲೀಟ್ ಈ ಮನೆಗೆ 8 ಪಿಲ್ಲರ್ಸ್ ನ ಕೊಟ್ಟಿದ್ದಾರೆ. ಪ್ಲಸ್ ಸಿಮೆಂಟ್ ವಿಚಾರಕ್ಕೆ ಅಂತ ಬಂದ್ರೆ ACC ಸಿಮೆಂಟ್ ನ ಯೂಸ್ ಮಾಡಿ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೆ ಈ ಮನೆಯ ಅಮ್ಯುನಿಟೀಸ್ ವಿಚಾರಕ್ಕೆ ಅಂತ ಬಂದ್ರೆ ಸೆಂಟ್ ಜೋಸೆಫ್ ಸ್ಕೂಲ್ ಹತ್ರದಲ್ಲೇ ಇದೆ. ಹಾಗೆ ನಂಜಮ್ಮ ಜವರೇಗೌಡ ಹಾಸ್ಪಿಟಲ್ ಕೂಡ ಹತ್ರದಲ್ಲಿ ಬರುತ್ತೆ. ಟ್ರಾನ್ಸ್ಪೋರ್ಟೇಷನ್ ವಿಚಾರಕ್ಕೆ ಅಂತ ಬಂದ್ರೆ ಬಸ್ ಸ್ಟ್ಯಾಂಡ್ ಮತ್ತೆ ಆಟೋ ಎಲ್ಲ ಬಂದು ನಿಮಗೆ ವಿತಿನ್ 500 ಮೀಟರ್ಸ್ ಸಿಗುತ್ತೆ. ಹಾಗೆ ಡೈಲಿ ಎಸೆನ್ಷಿಯಲ್ಸ್ ಏನೆಲ್ಲ ಬೇಕು ಅಂದ್ರೂ ಕೂಡ ಅದು ನಿಮಗೆ ವಿತಿನ್ 500 ಮೀಟರ್ಸ್ ನಿಮಗೆ ಸಿಗುತ್ತೆ. ನೋಡ್ತಿದ್ರಲ್ಲ, ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಇವರು ಈ ಮನೆಗೆ ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 52 lakhs. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇದೆ. ಹಾಗೆ ಅಪ್ ಟು 90% ನಮ್ ಕಡೆಯಿಂದನೇ ಲೋನ್ ಕೂಡ ನಿಮ್ಗೆ ಆಗುತ್ತೆ. ನಿಮ್ಗೇನಾದ್ರೂ ಈ ಮನೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ ಕಡೆಯಿಂದನೇ ಈ ಮನೆಗೆ ಫ್ರೀ ವಿಸಿಟ್ ಕೂಡ ಇದೆ. ನೀವು ನಮ್ಮ ಆಫೀಸ್ಗೂ ಕೂಡ ಬಂದು ಮನೆನ ಬುಕ್ ಮಾಡಬಹುದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲ್ ಅಲ್ಲಿ. ನೋಡಿದ್ರಲ್ಲ, ಇದೇ ರೀತಿ ಹೆಚ್ಚೆಚ್ಚು ಮನೆಗಳನ್ನ ನಿಮ್ ಮುಂದೆ ನಾವು ತರ್ತಾ ಇರ್ತೀವಿ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.